ನಮ್ಮ ಮ್ಯಾನಿಫೆಸ್ಟೇಷನ್ ಇನ್ನೇನು ಹತ್ರದಲ್ಲೇ ಇದೆ, ಇನ್ನೇನು ನಮ್ಮ ಕನಸುಗಳು ಆಸೆಗಳು ಎಲ್ಲ ನೆರವೇರುತ್ತೆ ಅನ್ಬೇಕಾದ್ರೆ ಯೂನಿವರ್ಸ್ ನಮ್ಮನ್ನ ಟೆಸ್ಟ್ ಮಾಡತ್ತೆ. ಯೂನಿವರ್ಸ್ ನಮ್ಮನ್ನ ಯಾವ ರೀತಿ ಟೆಸ್ಟ್ ಮಾಡತ್ತೆ ಅಂದ್ರೆ, ಇವ್ರು ಕೇಳ್ತಿರೋದನ್ನ ನಾನು ಕೊಡ್ತೀನಿ, ಆದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಇವ್ರಿಗೆ ಅರ್ಹತೆ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡುತ್ತೆ. ನಿಮ್ಗೆ ಕೆಲವು ಟೆಸ್ಟ್ ಗಳನ್ನ ಕೊಡುತ್ತೆ. ಇದನ್ನೆಲ್ಲ ನೀವು ಪಾಸ್ ಮಾಡ್ಕೊಳ್ತೀರಾ ಇಲ್ವಾ? ನಿಮ್ಮ ಮೈಂಡ್ ಸೆಟ್ ಅನ್ನ ಇದೇ ರೀತಿ ಪಾಸಿಟಿವ್ ಆಗಿ ಇಟ್ಕೊಂತೀರಾ ಇಲ್ವಾ? ಅಥವಾ ಮಧ್ಯದಲ್ಲೇ ಅಯ್ಯೋ ಇದೆಲ್ಲ ಆಗೋ ಕೆಲಸ ಅಲ್ಲ, ಏನೂ ಇಲ್ಲ ಅಂತ ಬಿಟ್ಬಿಡ್ತೀರಾ? ಈ ತರದನ್ನೆಲ್ಲ ಯೂನಿವರ್ಸ್ ತಿಳ್ಕೊಬೇಕು ಅಂತ ಅನ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮನ್ನ ಟೆಸ್ಟ್ ಮಾಡತ್ತೆ. ನಿಮಗ್ ಬೇಕಾಗಿದ್ದನ್ನ ನೀವು ಪಡ್ಕೊಳ್ಳೋದ್ರಲ್ಲಿ ಎಷ್ಟು ಬಲವಾಗಿ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿದ್ದೀರಾ ಅಂಡ್ ನೀವೆಷ್ಟು ಸ್ಟ್ರಾಂಗ್ ಆಗಿ ಇದ್ದೀರಾ ಅಂತ ಟೆಸ್ಟ್ ಮಾಡತ್ತೆ. ಯೂನಿವರ್ಸ್ ನಮ್ಗೆ ಬೇಕಾಗಿರೋದನ್ನ ಕೊಡೋ ಮುಂಚೆ ಕೆಲವು ನೋವುಗಳನ್ನ, ಕಷ್ಟಗಳನ್ನ ನಮ್ಗೆ ಕೊಡತ್ತೆ. ಅಂದ್ರೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ನಮ್ಗೆ ಕೊಡ್ಬೇಕು ಅಂದ್ರೆ ಯೂನಿವರ್ಸ್ ನಮ್ಗೆ ಟೆಸ್ಟ್ ಮಾಡ್ತಾ ಇರತ್ತೆ. ಅದ್ ಗೊತ್ತಿಲ್ಲದೆ ನಾವೇನ್ ಮಾಡ್ತೀವಿ, ಅಯ್ಯೋ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆನೆ ನಂಗೆ ಈ ತರ ಎಲ್ಲ ಲಾಸ್ ಆಗೋಯ್ತಲ್ಲ, ಈ ತರ ಎಲ್ಲ ನಷ್ಟ ಬಂತಲ್ಲ, ಈ ತರ ಎಲ್ಲ ಒಂದು ನೆಗೆಟಿವ್ ಆಗಿ ಆಗೋಯ್ತಲ್ಲ ಅಂತ ಬಿಟ್ಬಿಡ್ತೀವಿ. ಸೊ ಇದೆಲ್ಲ ಆದಾಗ ಬೇಜಾರಾಗಿ ಏನಂತ ತಿಳ್ಕೊಂತೀವಿ ನಾವು, ಓಕೆ ಇದು ಒಂದು ನೆಗೆಟಿವ್ ಸೈನ್ ಇರ್ಬೋದು, ಯಾಕೆ ಈ ರೀತಿ ಆಗ್ತಾ ಇದೆ, ಇಷ್ಟು ದಿವಸದಿಂದ ನಾನು ಮಾಡಿದ ಪಾಸಿಟಿವಿಟಿ ಪ್ರಾಕ್ಟೀಸ್ ಎಲ್ಲ ವೇಸ್ಟಾ ಅಂತ ಬಿಟ್ಬಿಡ್ತೀವಿ. ಬಟ್ ಅದ್ ಬಿಡ್ಬಾರ್ದು, ಯಾಕಂದ್ರೆ ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರೋದು. ಯೂನಿವರ್ಸ್ ನಮ್ಮನ್ನ ಯಾವ ತರ ಎಲ್ಲ ಟೆಸ್ಟ್ ಮಾಡತ್ತೆ ಅಂತ ಈಗ ನಾವು ನೋಡೋಣ. ಮೊದಲನೇದಾಗಿ ನೀವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ ಅಲ್ವಾ, ಫಸ್ಟ್ ಅದನ್ನ ನಿಮ್ಗೆ ಸ್ವಲ್ಪ ಕೊಟ್ಟು ನೋಡುತ್ತೆ. ಹೇಗೆ ಅಂದ್ರೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದು ಸ್ವಲ್ಪ ನಿಮಗ್ ಕೊಡುತ್ತೆ ಮತ್ತೆ ವಾಪಸ್ ತಗೊಂಡ್ ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹಣ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ, ನೀವು 1 ಲಕ್ಷ ಬೇಕು ನಂಗೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ. ನಿಮ್ಗೆ ಆ 1 ಲಕ್ಷ ಎಲ್ಲಿಂದಾನೋ ಬರುತ್ತೆ ಅನ್ನೋ ಫುಲ್ ಹೋಪ್ ಇರುತ್ತೆ. ಸೊ ನೀವ್ ಆ ಹೋಪ್ ಅಲ್ಲೇ ಇರ್ತೀರಾ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ವಾಪಸ್ ಹೋಗ್ಬಿಡತ್ತೆ, ಇಲ್ಲ ಅಂತ ಕ್ಯಾನ್ಸಲ್ ಆಗ್ಬಿಡತ್ತೆ. ಆಗ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ಅಯ್ಯೋ ನಾನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಂತು, ಆದ್ರೆ ತಕ್ಷಣ ಹೊರಟೋಯ್ತು, ಅಂದ್ರೆ ನಾನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದ್ರಲ್ಲಿ ಏನೋ ಮಿಸ್ಟೇಕ್ ಇದೆ, ಅದಕ್ಕೆ ಇದು ವಾಪಸ್ ಹೋಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಡ್ತೀರಾ. ಆಮೇಲೆ ನಿಮ್ಗಿದ್ರ ಮೇಲೆ ನಂಬಿಕೆ ಹೋಗ್ಬಿಡತ್ತೆ ಆ ತರ. ಅಥವಾ ನೀವು ಒಂದ್ ಜಾಬ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ಬಿಟ್ಟು ಬಂದಿದ್ದೀರಾ, ಈ ಜಾಬ್ ನಂಗೆ ಸಿಕ್ಕೇ ಸಿಗತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ಗೆ ಕಾಲ್ ಬರತ್ತೆ ಅಂತ ಫುಲ್ ಶೋರ್ ಇಂದ ವೇಟ್ ಮಾಡ್ತಾ ಇರ್ತೀರಾ. ಕಾಲ್ ಬರತ್ತೆ ಆದ್ರೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿರತ್ತೆ. ಆಗ ನೀವೇನ್ ಅನ್ಕೊಳ್ತೀರಾ, ಓ ವೇಟ್ ಮಾಡಿ ಅಂತ ಇದೆ ಅಂದ್ರೆ ಖಂಡಿತ ಇದು ನಂಗೆ ಸಿಗಲ್ಲ, ನಾನ್ ಅನ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ ನಂಗೆ ಸಿಗ್ತಾ ಇಲ್ಲ ಅನ್ಕೊಂಡ್ ಬಿಡ್ತೀರಾ. ಈ ರೀತಿಯಾಗಿ ಸಿಕ್ಕಂಗೆ ಸಿಗತ್ತೆ ಮತ್ತೆ ಅದು ವಾಪಸ್ ಹೋದಂಗೆ ಇರತ್ತೆ. ಈ ರೀತಿ ಎಲ್ಲ ನಮ್ಗೆ ಆದಾಗ ನಮ್ಗೇನ್ ಅನ್ಸತ್ತೆ ಹೇಳಿ, ಏನಿದು ಸಿಕ್ಕಂಗೆ ಸಿಕ್ಕಿ ಮತ್ತೆ ವಾಪಸ್ ಹೋಯ್ತಲ್ಲ ಛೇ ಅಂತ ಅನ್ಕೊಂಡ್ ಬಿಡ್ತೀವಿ. ಆದ್ರೆ ನೀವು ಖುಷಿ ಪಡ್ಬೇಕು ಆತರ ಆಯ್ತು ಅಂದ್ರೆ, ಯಾಕಂದ್ರೆ ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದೆ. ಈ ಟೆಸ್ಟ್ ಅಲ್ಲಿ ನೀವು ಪಾಸ್ ಆಗ್ಬೇಕು. ನಿಮಗ್ ಕೊಟ್ಟಂಗೆ ಕೊಟ್ಟು ವಾಪಸ್ ಹೋಯ್ತು ಅಂದ್ರೆ ತಕ್ಷಣ ನೀವೇನ್ ಮಾಡ್ಬೇಕು, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ಓಕೆ ನೀವು ನನ್ನ ಟೆಸ್ಟ್ ಮಾಡ್ತಾ ಇದ್ದೀರಾ ತಾನೇ, ನಾನ್ ಇದೇ ರೀತಿ ಪಾಸಿಟಿವ್ ಆಗಿ ಇರ್ತೀನಿ, ನಂಗೆ ಗೊತ್ತು ನೀವು ಕೊಟ್ಟೆ ಕೊಡ್ತೀರಾ ಅಂತ, ನಂಗೆ ಸಿಕ್ಕೇ ಸಿಗತ್ತೆ ಅನ್ಕೊಂಡು ನೀವು ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ. ಕೊಟ್ಟಂಗೆ ಕೊಟ್ಟು ನಾನು ವಾಪಸ್ ತಗೊಂಡ್ಬಿಟ್ರು ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಆದ್ರೂ ನಂಗೆ ಇವರಿಂದ ಗ್ರಾಟಿಟ್ಯೂಡ್ ಸಿಗ್ತಾ ಇದೆ. ಗ್ರಾಟಿಟ್ಯೂಡ್ ಸಿಗ್ತಾ ಇದೆ ಅಂದ್ರೆ ಅವರಿನ್ನ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ನಾನ್ ಕೊಡ್ಬೇಕು ಅಂತ ನಮ್ಗೆ ಕೊಡತ್ತೆ. ಈಗ ನೀವೆಲ್ಲ ಯಾರ್ಯಾರು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ, ನಿಮ್ಗೆ ಅದು ಬಂದಂಗೆ ಬಂದು ವಾಪಸ್ ಹೋಗಿದ್ಯೋ, ನೀವೆಲ್ಲ ಇನ್ಮೇಲೆ ನಿರಾಸೆ ಪಡ್ಬೇಡಿ, ಯಾಕಂದ್ರೆ ಇದು ಒಳ್ಳೆ ಸೈನ್. ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದೆ, ಖುಷಿ ಪಡಿ. ಗ್ರಾಟಿಟ್ಯೂಡ್ ಹೇಳ್ಕೊಂಡಾಗ ಏನಾಗತ್ತೆ, ನಮ್ಮ ವೈಬ್ರೇಷನ್ ಜಾಸ್ತಿ ಆಗತ್ತೆ. ನಾವಾಗ ನಮ್ಗಿನ್ನೇನ್ ಸಿಕ್ಕಿ ವಾಪಸ್ ಹೋಗ್ತಿದೆ ಅಂದ್ರೆ ನಮ್ಮ ವೈಬ್ರೇಷನ್ ನ ಇನ್ನು ಜಾಸ್ತಿ ಮಾಡ್ಕೊಳ್ಳೋ ಟೈಮ್. ನಾವೇನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೀವೋ ಆ ವೈಬ್ರೇಷನ್ಗೆ ನಮ್ಮ ವೈಬ್ರೇಷನ್ ಮ್ಯಾಚ್ ಮಾಡ್ಕೊಳ್ಳೋ ಟೈಮ್. ಹಾಗಾಗಿ ಪ್ರತಿನಿತ್ಯ ನೀವು ಯೂನಿವರ್ಸ್ಗೆ ಕೃತಜ್ಞತೆಗಳನ್ನ ಯಾವುದೋ ಒಂದು ಮೂಲಕ ತಿಳಿಸ್ತಾ ಇರಿ, ಆಗ ಬಂದು ವಾಪಸ್ ಹೋಗಿರೋದು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಎರಡನೇದು, ನಿಮ್ಮ ಸೋಲ್ಮೇಟ್ ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸದ್ಯದಲ್ಲೇ ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫ್ಗೆ ಬರೋರಿದ್ದಾರೆ ಅಂತ ತಿಳ್ಕೊಳ್ಳಿ. ಆಗ ಏನಾಗತ್ತೆ ಅಂತಂದ್ರೆ, ಜಸ್ಟ್ ಬಿಫೋರ್ ಯುವರ್ ಮ್ಯಾನಿಫೆಸ್ಟೇಷನ್ ನಿಮ್ಮ ಪಾಸ್ಟ್ ಬಗ್ಗೆ ಜಾಸ್ತಿ ನೆನ್ಪು ಬರೋದಾಗಿರ್ಬೋದು, ಅಥವಾ ಪಾಸ್ಟ್ ಅಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ರಿ ಅದೇ ರೀತಿ ಯೋಚನೆ ಮಾಡೋದಾಗಿರ್ಬೋದು. ಬರೀ ಸೋಲ್ಮೇಟ್ ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಅಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಆದ ಟರ್ನಿಂಗ್ ಪಾಯಿಂಟ್ ಸಿಗೋ ಸಂದರ್ಭದಲ್ಲಿ, ಅಥವಾ ಯಾವ್ದಾದ್ರು ಒಂದು ದೊಡ್ಡ ಮ್ಯಾನಿಫೆಸ್ಟೇಷನ್ ನಿಮ್ಮ ಲೈಫ್ ನೇ ತುಂಬಾ ಅದ್ಭುತವಾಗಿ ಚೇಂಜ್ ಮಾಡುವಂತ ಮ್ಯಾನಿಫೆಸ್ಟೇಷನ್ ಆಗೋ ಸಂದರ್ಭದಲ್ಲಿ, ನೀವು ಮೊದಲು ಯಾವ ರೀತಿ ಯೋಚನೆ ಮಾಡ್ತಿದ್ರಿ, ಈ ಮೈಂಡ್ಫುಲ್ನೆಸ್ ಇರ್ಲಿ, ಧ್ಯಾನ ಇರ್ಲಿ, ಅಥವಾ ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಇರ್ಲಿ, ಇದ್ರಿಂದ ನೀವು ನಿಮ್ಮನ್ನ ಒಂದ್ ಹಂತದವರೆಗೆ ಚೇಂಜ್ ಮಾಡ್ಕೊಂಡಿರ್ತೀರಿ. ಆದ್ರೆ ಇನ್ನೇನು ನಿಮ್ಮ ಲೈಫ್ ನಲ್ಲಿ ಒಳ್ಳೆ ಪಾಸಿಟಿವ್ ಟ್ವಿಸ್ಟ್ ಬರುತ್ತೆ ಅನ್ನುವಾಗ, ನೀವು ಪಾಸ್ಟ್ ಅಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾ ಇರ್ತಿದ್ರಿ ಅದೇ ರೀತಿ ಸ್ವಲ್ಪ ಟೈಮ್ ಟೆಂಪೋರರಿ ಪೀರಿಯಡ್ ತನಕ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಥವಾ ನಿಮ್ಮ ಪ್ರಾಕ್ಟೀಸಸ್, ನಿಮ್ಮ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಇರ್ಲಿ, ಹೀಲಿಂಗ್ ಪ್ರಾಕ್ಟೀಸ್ ಇರ್ಲಿ,
ಅನಿ ಪ್ರಾಕ್ಟೀಸ್, ನೀವು ನಿಮ್ಮ ಮನ್ಸನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಕೂಡ ಒಂದ್ ರೀತಿ ಲೇಸಿನೆಸ್ ಫೀಲ್ ಆಗೋದಾಗಿರ್ಬೋದು, ಸಾಕು ಮಾಡೋದ್ ಬೇಡ ಈ ಪ್ರಾಕ್ಟೀಸಸ್ ಅನ್ಸೋದಾಗಿರ್ಬೋದು, ಅಥವಾ ಓಲ್ಡ್ ಪ್ಯಾಟರ್ನ್ ಏನಿತ್ತು ಅದೇ ಪ್ಯಾಟರ್ನ್ ಅಲ್ಲಿ ನೀವಿದ್ದಾಗ ಯಾವ ರೀತಿ ಥಿಂಕ್ ಮಾಡ್ತಿದ್ರಿ, ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು ಅದೇ ರೀತಿ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ಇವೆಲ್ಲ ನಿಮ್ಮ ಲೈಫ್ ನಲ್ಲಿ ಆಗ್ತಾ ಇರ್ಬೇಕಾದ್ರೆ ನೆನ್ಪಿಡಿ, ಇದು ಒಳ್ಳೆ ಸೈನ್, ನಿಮ್ಮ ಡಿಸೈರ್ ಮ್ಯಾನಿಫೆಸ್ಟ್ ಆಗೋದ್ರಲ್ಲಿದೆ ಅಂತ. ಪಾಸಿಟಿವಿಟಿಯ ದಾರಿಯಲ್ಲಿ ನೀವು ಒಂದ್ ಹೆಜ್ಜೆ ಇಟ್ಟಿದ್ದೀರಾ ಅಂತಂದ್ರೆ ಅದು ನಿಮ್ಮನ್ನ ಪಾಸಿಟಿವಿಟಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ.